ಒಂದು ಹುಡುಗನಿಗೆ ಸಡನ್ ಆಗಿ ಒಂದು ದಿನ ಒಂದು ಈವಿಲ್ ಸ್ಪಿರಿಟ್ ಗಳಿರುವಂತ ಒಂದು ಬುಕ್ ಸಿಗುತ್ತೆ. ಇದರಿಂದ ಆ ಒಂದು ಬುಕ್ ನ ಓದಿದಾಗ ಒಂದು ಈವಿಲ್ ಆಚೆ ಬರುತ್ತೆ. ಇದರಿಂದ ಆ ಈವಿಲ್ ಹತ್ರ ಒಂದು ವಿಷ್ಣು ಕೂಡ ಕೇಳ್ತಾನೆ. ಈ ಒಂದು ಡಿಸಿಷನ್ ಇಂದ ಇವನ ಲೈಫೇ ಒಂದು ದೊಡ್ಡ ಪ್ರಾಬ್ಲಮ್ ಗೆ ಸಿಗಾಕೊಂಡ್ಬಿಡುತ್ತೆ. ಆ ಬುಕ್ ಹೇಗೆ ಇವನ ಕೈಗೆ ಸಿಕ್ತು, ಇವನು ಆ ಈವಿಲ್ ಹತ್ರ ಯಾವ ವಿಷ್ಣ ಕೇಳ್ತಾನೆ ಅಂತ ಇವತ್ತು ನಾವು ಈ ಮೂವಿಲ್ ತಿಳ್ಕೊಳ್ಳೋಣ. ಅಂದಾಗೆ ಈ ಮೂವಿ ಹೆಸರು ದ ಟೆರರ್ ಆಫ್ ಹ್ಯಾಲೋಸ್ ಈವ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ವುಲ್ಫ್ ಮ್ಯಾನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ನಾವು 3 ಜನ ಹುಡುಗಿಯರನ್ನ ನೋಡ್ತೀವಿ. ಈ 3 ಜನ ಹುಡುಗಿಯರು ಸ್ಕೂಲ್ ನ ಮುಗಿಸ್ಕೊಂಡು ತಮ್ಮ ಪಾಡಿಗೆ ತಾನು ಮನೆಗೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಸ್ಟೆಫ್ನಿ ಅನ್ನೋ ಒಂದು ಹುಡುಗಿ ಮನೆಗೆ ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ ಒಂದು ರೋಡ್ ಅಲ್ಲಿ ತುಂಬಾನೇ ಬ್ಲಡ್ ಬಿದ್ದ್ಬಿಟ್ಟಿರುತ್ತೆ. ಹಾಗೆ ಆ ಬ್ಲಡ್ ಕೂಡ ಒಂದು ಜಾಗಕ್ಕೆ ಮಾರ್ಕ್ ಮಾಡ್ಕೊಂಡು ಹೋಗಿರುತ್ತೆ. ಇದರಿಂದ ಇವಳು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಡಸ್ಟ್ಬಿನ್ ಹತ್ರ ಬರ್ತಾಳೆ. ಆ ಡಸ್ಟ್ಬಿನ್ ನ ಹಿಂದಗಡೆ ಒಬ್ಬ ಹುಡುಗ ಕ್ರೂರವಾಗಿ ಕೊಂದು ಸತ್ತೋಗ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಇವಳು ತುಂಬಾನೇ ಹೆದರ್ಕೊಂಡು ಅಲ್ಲಿಂದ ಓಡೆ ಹೊಂಟೋಗ್ಬಿಡ್ತಾಳೆ. ಅವಳು ಓಡಾಗದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಒಂದು ಪ್ರ್ಯಾಂಕ್ ಅಂತ. ಈ ಪ್ರ್ಯಾಂಕ್ ಮಾಡಿರೋ ಹುಡುಗನ ಹೆಸರು ಬಂದ್ಬಿಟ್ಟು ಟಿಮ್ಮಿ ಅಂತ. ಟಿಮ್ಮಿ ಈ ರೀತಿ ಆ ಹುಡುಗಿ ಮೇಲೆ ಪ್ರ್ಯಾಂಕ್ ಮಾಡಿರೋದ್ರಿಂದ ಅವ್ರ ತಂದೆ ಬಂದ್ಬಿಟ್ಟು ಟಿಮ್ಮಿಯ ತಾಯಿಯಾದ ಲಿಂಡೆ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ನಿಮ್ಮ ಮಗ ನನ್ನ ಮಗಳನ್ನ ಈ ರೀತಿ ಹೆದರಿಸ್ತಾ ಇರ್ತಾನೆ, ಎಷ್ಟು ಸಲ ಹೇಳಿದ್ರು ಕೂಡ ಬುದ್ಧಿ ಕಲ್ತ್ಕೊಳ್ಳೋದಿಲ್ಲ, ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಅಂತ ಟಿಮ್ಮಿ ಮೇಲೆ ಕಂಪ್ಲೇಂಟ್ ನ ಮಾಡ್ತಾ ಇರ್ತಾರೆ. ಹೀಗಾಗಿ ಲಿಂಡಾನು ಕೂಡ ನೆಕ್ಸ್ಟ್ ಟೈಮ್ ಇಂದ ಆ ರೀತಿ ಆಗೋದಿಲ್ಲ, ನಾನು ನೋಡ್ಕೋತೀನಿ ಅನ್ಬಿಟ್ಟು ಟಿಮ್ಮಿನ ಬಿಡಿಸ್ಕೋತಾರೆ. ಇದಾದ್ಮೇಲೆ ಟಿಮ್ಮಿ ತನ್ನ ಒಂದು ಕ್ಲೇ ರೂಮ್ ಅಲ್ಲಿ ಒಂದು ಹೊಸ ಡಿಮನ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಟಿಮ್ಮಿನ ಹಾಬಿನೇ ಇದು, ಈ ರೀತಿ ಡಿಮನ್ಸ್ ಗಳನ್ನು ಕ್ಲೇ ಇಂದ ಮಾಡೋದು, ಹಾಗೆ ಅವುಗಳ ಡ್ರಾಯಿಂಗು ಬಿಡಿಸೋದು. ಅವಾಗ ಇವನ್ ತಾಯಿ ಬಂದ್ಬಿಟ್ಟು ಏನ್ ಇದನ್ನೆಲ್ಲ ಮಾಡ್ದೆ ಅಂತ ಕೇಳಿದಾಗ ಏನಿಲ್ಲ, ನಾಳೆ ಹ್ಯಾಲೋವಿನ್ ಅಲ್ವಾ, ಅದಕ್ಕೋಸ್ಕರ ಜಸ್ಟ್ ಫನ್ ಆಗಿ ಮಾಡ್ದೆ ಅಂತ ಹೇಳ್ತಾನೆ. ಲಿಂಡಾನು ಕೂಡ ನೋಡು ಆ ರೀತಿ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡ, ಸುಮ್ನೆ ನಮ್ಗೆ ಆಮೇಲೆ ತೊಂದರೆ ಆಗುತ್ತೆ ಅಂತ ಇವನ್ಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಇವನು ಕೂಡ ಸರಿ ಆಯ್ತು ಬಿಡಿ ಮಮ್ ಅಂದ್ಬಿಟ್ಟು ಸುಮ್ನೆ ಹಾಕ್ಬಿಡ್ತಾನೆ. ಹೀಗೆ ಇವನು ಹೊಸ ಡಿಮಂದು ಡ್ರಾಯಿಂಗ್ ನ ಬಿಡಿಸ್ತಿರ್ಬೇಕಾದ್ರೆ ಇವನ ಮನೆಯಲ್ಲಿರೋ ಅಟ್ಟದ ಮೇಲಿಂದ ಏನೋ ಶಬ್ದ ಬರ್ತಾ ಇರುತ್ತೆ. ಹೀಗಾಗಿ ಇವನ ಮನೆ ಅಟ್ಟದ ಮೇಲೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಹುಡುಕ್ತಾ ಇರ್ತಾನೆ ಏನು ಶಬ್ದ ಬರ್ತಾ ಇರೋದು ಅಂತ. ಆಗ ಸಡನ್ ಆಗಿ ಒಂದು ಈವೆಲ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ ಅಂತ ಇವನ್ಗೆ ಅನ್ಸುತ್ತೆ ಅಷ್ಟೇ. ಆಕ್ಚುಲಿ ಟಿಮ್ಮಿ ಒಬ್ಬ ಇಂಟ್ರೋವರ್ಟ್ ಆಗಿರೋದ್ರಿಂದ ಇವನ ಒಂದು ಇಮ್ಯಾಜಿನೇಷನ್ ಅಲ್ಲಿ ಏನೇನೋ ಕ್ರಿಯೇಟ್ ಮಾಡ್ಕೋತಾ ಇರ್ತಾನೆ. ಆ ಒಂದು ಜಾಗದಲ್ಲಿ ಇವನ್ಗೆ ಇವನ್ ಫ್ಯಾಮಿಲಿಯ ಫೋಟೋಗಳು ಸಿಗುತ್ತೆ, ಅಂದ್ರೆ ಇವ್ರ ತಂದೆಯ ಫೋಟೋ. ಹಾಗೆ ಅದನ್ನೆಲ್ಲಾನು ಕೂಡ ನೋಡ್ತಾ ಇರ್ತಾನೆ. ನೋಡ್ತಿರ್ಬೇಕಾದ್ರೆ ಇವನ ಒಂದು ಚೈಲ್ಡ್ಹುಡ್ ಮೆಮೊರಿನ ನಮ್ಗೆ ತೋರಿಸ್ತಾರೆ. ಒಂದು ಹ್ಯಾಲೋವಿನ್ ನೈಟ್ ದಿನ ಮುಗಿಸ್ಕೊಂಡು ಮನೆಗೆ ಬಂದಾಗ ಟಿಮ್ಮಿಯ ತಂದೆಯಾದ ಬಾಬಿಯ ಜಾಕೆಟ್ ನ ಒಳಗಡೆಯಿಂದ ಒಂದು ಡ್ರಗ್ಸ್ ಬಿದ್ದೋಗ್ಬಿಡುತ್ತೆ. ಇದನ್ನ ನೋಡಿದ ಲಿಂಡಾ ಅದರ ಬಗ್ಗೆ ಬಾಬಿ ಹತ್ರ ಜಗಳಕ್ಕೆ ಬೀಳ್ತಾಳೆ. ಬಾಬಿ ನಶೆಗೆ ಅಡಿಕ್ಟ್ ಆಗಿರ್ತಾನೆ, ಬಿಡ್ತೀನಿ ಅಂತ ಇವಳಿಗೆ ಪ್ರಾಮಿಸ್ ಮಾಡಿರ್ತಾನೆ. ಇದರಿಂದ ಇವರಿಬ್ಬರ ಮಧ್ಯನೂ ಕೂಡ ಒಂದು ದೊಡ್ಡ ಜಗಳ ನಡೀತಾ ಇರುತ್ತೆ. ಅದನ್ನ ಬಿಡಕ್ಕಾಗ್ದಲೆ ಬಾಬಿ ಇವ್ರುಗಳನ್ನ ಬಿಟ್ಬಿಟ್ಟು ಹೊರಟೆ ಹೋಗ್ಬಿಟ್ಟಿರ್ತಾನೆ. ಹಾಗೆ ಟಿಮ್ಮಿಗೆ ಅಲ್ಲೊಂದು ಬುಕ್ ಸಿಗುತ್ತೆ. ಆ ಬುಕ್ ಹೆಸರು ದ ಬುಕ್ ಆಫ್ ಹ್ಯಾಲೋವಿನ್ ಅಂತ. ಆ ಬುಕ್ ನ ಓಪನ್ ಮಾಡಿದಾಗ ಇವನ್ಗೆ ಕೆಲವು ಇವಿಲ್ಸ್ ಗಳ ಒಂದು ಸ್ಟೋರಿ ತೋರಿಸ್ತಾ ಇರ್ತಾರೆ. ಅದೇ ಒಂದು ಇವಿಲ್ಸ್ ಗಳಲ್ಲಿ ಇವನ್ಗೆ ಟ್ರಿಕ್ಸ್ಟರ್ ಅನ್ನೋ ಒಂದು ಇವಿಲ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬೆಳ್ಕೊಂಡ್ಬಿಡುತ್ತೆ. ಹೀಗಾಗಿ ಆ ಟ್ರಿಕ್ಸ್ಟರ್ ಅನ್ನೋ ಒಂದು ಸ್ಟೋರಿನ ಇವನು ಓದ್ತಾ ಇರ್ತಾನೆ. ಓದ್ಬಿಟ್ಟು ಆ ಬುಕ್ ನ ಮುಚ್ಚಿಟ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಟಿಮ್ಮಿ ಹಾಗೆ ಲಿಂಡಾ ಇಬ್ರು ಕೂಡ ಒಂದು ಸೂಪರ್ ಮಾರ್ಕೆಟ್ಗೆ ಬರ್ತಾರೆ ಕೆಲವು ವಸ್ತುಗಳನ್ನ ತಗೊಳ್ಳೋದಕ್ಕೆ ಅನ್ಬಿಟ್ಟು. ಅಲ್ಲೇ ನಮ್ ಹೀರೋ ನೋಡ್ತಾನೆ ಆ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕ್ಯಾಶಿಯರ್ ಆಗಿ ಏಪ್ರಿಲ್ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಇವಳು ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋ ಜೊತೆನೆ ಓದಿದ್ದು. ಹೀಗಾಗಿ ಟಿಮ್ಮಿಗೆ ಅವಳ ಮೇಲೆ ಕ್ರಶ್ ಇರುತ್ತೆ. ಅವಾಗ ಬ್ರೈನ್ ಅನ್ನೋ ಒಂದು ಹುಡುಗ ಬಂದಾಗ ಇವನ್ಗೆ ಗೊತ್ತಾಗುತ್ತೆ ಬ್ರೈನ್ ಹಾಗೆ ಏಪ್ರಿಲ್ ಇಬ್ರು ಕೂಡ ಲವ್ ಮಾಡ್ತಾ ಇದಾರೆ ಅಂತ. ಇದರಿಂದ ಇವನ್ ಹಾರ್ಟ್ ಬ್ರೇಕ್ ಆಗ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ. ಟಿಮ್ಮಿನ ತಾಯಿ ಲಿಂಡಾನು ಕೂಡ ಏಪ್ರಿಲ್ ನ ನೋಡ್ಬಿಟ್ಟು ಮಾತಾಡಿಸ್ತಾಳೆ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಇವಳು ಕೂಡ ನೇಬರ್ ಆಗಿದ್ದವಳು. ಹೀಗಾಗಿ ಇದರಿಂದ ಲಿಂಡಾ ನಿನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ ನ ನೀನು ಮಾತಾಡ್ಸೋದಿಲ್ವಾ ಅಂತ ಕೇಳಿದಾಗ ಅವ್ನ್ ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಾನಲ್ಲ, ಹೀಗಾಗಿ ಅವನು ಆ ಜಾಗದಿಂದ ಬಂದ್ಬಿಡ್ತಾನೆ. ಹೊರಗಡೆ ಬಂದ್ಬಿಟ್ಟು ಸೀದಾ ತನ್ನ ಕಾರ್ಗೆ ಕೂತ್ಕೊಳ್ಳೋಕೆಂತ ಹೋದಾಗ ಇವನ ಒಂದು ಕಾರ್ನ ಡೋರ್ ಇಂದ ಬ್ರೈನ್ ನ ಒಂದು ಕಾರ್ಗೆ ಸ್ಕ್ರಾಚ್ ಆಗ್ಬಿಡುತ್ತೆ. ಇದನ್ನ ನೋಡಿದ ಬ್ರೈನ್ ಇವನ ಮೇಲೆ ಜಗಳಕ್ಕೆ ಬೀಳ್ತಾನೆ. ಕಣ್ ಕಾಣಿಸೋದೆಲ್ವ ನಿನ್ಗೆ ಹಾಗೆ ಹೀಗೆ ಅಂತ. ಅವಾಗ ಅವನ ತಾಯಿ ಅಲ್ಲಿಗೆ ಬಂದ್ಬಿಟ್ಟು ಇವರೆಲ್ಲರಿಗೂ ಕೂಡ ಬೈತಾಳೆ. ನನ್ ಮಗನ ಮೇಲೆ ಜಗಳಕ್ಕೆ ಬೀಳ್ತಾ ಇದೀರಾ, ನೀವು ಇಲ್ಲೆಲ್ಲ ಏನ್ ಮಾಡ್ತೀರಾ ಅಂತ ಪೊಲೀಸ್ನವ್ರಿಗೆ ಹೇಳ ಅನ್ಬಿಟ್ಟು ಅವ್ರಿಗೆ ಬೈದು ಕಳಿಸ್ಬಿಡ್ತಾಳೆ. ಹಾಗೆ ತನ್ನ ಮಗನ ಕರ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಇವನು ತುಂಬಾನೇ ಕೋಪಿಸ್ಕೊಂಡಿರ್ತಾನೆ. ಯಾಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ಯಾ ಅಂದಾಗ, ನೀವು ಆ ಜಗಳದ ಮಧ್ಯೆ ಬರಬಾರ್ದಿತ್ತು ಅಂತ, ನಾನೇನ್
ಇವಾಗ ಚಿಕ್ಕ ಮಗು ಅಲ್ಲ, ನನ್ನ ಭವಿಷ್ಯನ ನಾನು ನೋಡ್ಕೋತೀನಿ, ಎಲ್ಲದಕ್ಕೂ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಲಿಂಡಾಗೆ ಗೊತ್ತಿರುತ್ತೆ ಇವ್ನು ತುಂಬಾನೇ ಸೆನ್ಸಿಟಿವ್, ಅಷ್ಟು ಬೇಗ ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಇವನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿರುತ್ತೆ ನನ್ನ ಕೆಲ್ಸ ಅಂತ ಇವಳಿಗೆ ಗೊತ್ತಿರುತ್ತೆ. ಹೀಗಾಗಿ ಸರಿ ಆಯ್ತು ಬಿಡು, ಇನ್ನ ಮೇಲೆ ನಿನ್ನನ್ನ ಏನು ಕೂಡ ಕೇಳೋದಕ್ಕೆ ಬರೋದಿಲ್ಲ ಅನ್ಬಿಟ್ಟು ಅವಳು ಕೂಡ ಸುಮ್ನೆ ಆಗ್ಬಿಡ್ತಾಳೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗ್ತಿದ್ದಂಗೆನೆ ಇವತ್ತು ಹ್ಯಾಲೋವಿನ್ ನೈಟ್ ಆಗಿರುತ್ತೆ. ಲಿಂಡಾ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಇವನ್ಗೆ ಒಂದು ಕೆಲಸನ ಕೊಡ್ತಾಳೆ. ನೀನು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಾಲ್ ತಗೊಂಬ, ನಾವು ನೆನ್ನೆ ತರೋದು ಮರೆತು ಹೋಗ್ಬಿಟ್ಟು ಅಂತ ಇವನ್ಗೆ ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು, ಹಾಗೆ ಇವತ್ ನೈಟ್ ನಾನು ಲೇಟ್ ಆಗುತ್ತೆ ಬರೋದು, ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅನ್ಬಿಟ್ಟು ಅವಳು ಕೂಡ ಕೆಲಸಕ್ಕೆ ಹೊರಟೋಗ್ಬಿಡ್ತಾಳೆ. ಇದರಿಂದ ಟೆಮಿ ಕೂಡ ಆ ಒಂದು ಮಿಲ್ಕ್ ನ ತಗೊಂಬರೋದಕ್ಕೆ ಏನ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಬರ್ತಾನೆ. ಬಂದ್ಬಿಟ್ಟು ಮಿಲ್ಕ್ ಹಾಗೆ ಗೋಸ್ಟ್ ಪೊಯಮ್ ಇರೋ ಬುಕ್ ನ ಪರ್ಚೇಸ್ ಮಾಡ್ತಾನೆ. ಇಲ್ಲಿ ಇವಾಗ ಇವನು ಏಪ್ರಿಲ್ ಹತ್ರ ಮಾತಾಡ್ತಾನೆ, ಚಿಕ್ಕ ವಯಸ್ಸಲ್ಲೆಲ್ಲ ಇವರಿಬ್ರು ಹೇಗೆ ಆಟ ಆಡ್ತಿದ್ರು ಅಂತ. ಹೀಗಾಗಿ ಅವಳನ್ನ ಮಾತಾಡ್ಸ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾನೆ. ಆಚೆ ಬಂದಾಗ ಬ್ರೈನ್ ಇರ್ತಾನಲ್ಲ, ಹಾಗೆ ಅವ್ನ ಫ್ರೆಂಡ್ ಸ್ಪಾಜ್ ಹಾಗೆ ಚುಕ್, ಇವ್ರು 3 ಜನ ಕೂಡ ಇವನ್ನ ಹಿಡ್ಕೋತಾರೆ. ಹಿಡ್ಕೊಂಡ್ಬಿಟ್ಟು ನಿನ್ನೆ ಏನೋ ಜಾಸ್ತಿ ಮಾತಾಡ್ತಿದ್ರು ನಿಮ್ ತಾಯಿ, ಇವಾಗ ನಿಮ್ ತಾಯಿ ನಿನ್ನ ಸೇವ್ ಮಾಡೋದಕ್ಕಿಲ್ಲ ಅನ್ಬಿಟ್ಟು ಇವನ್ಗೆ ಸರಿಗೆ ಹೊಡೆದಾಕ್ಬಿಡ್ತಾರೆ. 3 ಜನ ಸೇರ್ಕೊಂಡು ಹೊಡೆದ್ಬಿಟ್ಟು ಇನ್ನೊಂದ್ಸಲಿ ನಮ್ ತಂಟೆಗೆ ಬಂದ್ರೆ ಇನ್ನೂ ಹೊಡಿತೀವಿ ಅನ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಹೀಗಾಗಿ ಇವನು ಕೂಡ ಕೋಪಿಸ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಇವನ್ಗೆ ಮನ್ಸಲ್ಲಿ ತುಂಬಾನೇ ಕೋಪ ಇರುತ್ತೆ, ಆದ್ರೆ ಹೊಡಿಯೋಕೆ ಧೈರ್ಯ ಇರೋದಿಲ್ಲ. ಇದರಿಂದ ಮನ್ಸಲ್ಲಿ ಬೈಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವನು ಪಂಪ್ಕಿನ್ ನ ನೋಡ್ತಾನೆ, ಅಂದ್ರೆ ಕುಂಬಳಕಾಯಿ. ಹೀಗಾಗಿ ಅದನ್ನ ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ತಗೊಂಡ್ಬಂದ್ಬಿಟ್ಟು ಅದನ್ನ ಓಪನ್ ಮಾಡ್ಬಿಟ್ಟು ಒಂದು ಈವಿಲ್ ಫೇಸ್ ನ ಅದರಲ್ಲಿ ಮಾಡ್ತಾನೆ. ಮಾಡ್ಬಿಟ್ಟು ಇವನ ಒಂದು ಮನ್ಸಲ್ಲಿರುವಂತ ಒಂದು ಆಸೆನ ಹೇಳ್ತಾನೆ. ನನ್ನ ಆಸೆ ಬಂದ್ಬಿಟ್ಟು ಆ 3 ಜನನು ಕೂಡ ಕ್ರೂರವಾಗಿ ಸತ್ತೋಗ್ಬೇಕು ಅನ್ನೋ ಒಂದು ಆಸೆ ಕೇಳ್ತಾನೆ. ಈ ಆಸೆ ಕೇಳ್ತಿರ್ಬೇಕಾದ್ರೆ ಇವನ ಮೂಗಿಂದ ಬರ್ತಾ ಇರೋಂತ ಬ್ಲಡ್ ಆ ಕುಂಬಳಕಾಯಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ಹಾಗೆ ಇವತ್ತಿನ ನೈಟ್ ಹ್ಯಾಲೋವಿನ್ ದಿನ ಆಗಿರೋದ್ರಿಂದ ಎಲ್ಲಾ ಮಕ್ಕಳುಗಳು ಕೂಡ ಇವನ ಹತ್ರ ಚಾಕ್ಲೇಟ್ ಇಡ್ಸ್ಕೊಳ್ಳೋದಕ್ಕೆ ಬರ್ತಾ ಇರ್ತವೆ. ಇವನು ಕೂಡ ಕೊಡ್ತಾ ಇರ್ತಾನೆ. ಹಾಗೆ ತನ್ನ ಮನೆಯಲ್ಲಿ ಟಿವಿ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಇವನ ಒಂದು ವರ್ಕ್ ರೂಮ್ ಅಲ್ಲಿರುವಂತ ಲೈಟು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಆ ರೂಮ್ ಗೆ ಬಂದ್ ನೋಡಿದಾಗ ಆ ಒಂದು ಪಂಪ್ಕಿನ್ ಇರುತ್ತಲ್ಲ ಅದು ಹೊಳಿತಾ ಇರುತ್ತೆ. ಇದರಿಂದ ಇವ್ನಿಗೆ ತುಂಬಾನೇ ಭಯ ಆಗ್ಬಿಟ್ಟು ಏನಿದು ಇಷ್ಟೊಂದು ಹೊಳಿತಾ ಇದೆಯಲ್ಲ ಅಂತ ಅದ್ರ ಹತ್ರ ಹೋದಾಗ ಅವಾಗ ಒಂದು ವ್ಯಕ್ತಿ ಇವನ ಹತ್ರ ಬರ್ತಾನೆ. ಇದು ಬೇರೆ ಯಾರು ಆಗಿರೋದಿಲ್ಲ, ಇವನು ಒಂದು ಬುಕ್ ನಲ್ಲಿ ಟ್ರಿಕ್ಸ್ಟರ್ ಅನ್ನೋ ಒಂದು ಇವಿಲ್ ಕ್ಯಾರೆಕ್ಟರ್ ಸ್ಟೋರಿನ ಓದಿರ್ತಾನಲ್ಲ, ಅದೇ ಇದಾಗಿರುತ್ತೆ. ಹೀಗಾಗಿ ಟಿಮಿನು ಕೂಡ ಸ್ಟಾರ್ಟಿಂಗು ಇದನ್ನ ನಂಬ್ತಾ ಇರೋದಿಲ್ಲ. ಅದಾದ್ಮೇಲೆ ಅವನಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಇದು ಟ್ರಿಕ್ಸ್ಟರ್ ಅಂತ. ಹೀಗಾಗಿ ನೀನ್ ಎಂತಕ್ಕೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ, ನಾನೇನು ಬಂದಿಲ್ಲ, ನೀನೇ ನನ್ನ ಕರೆದಿದ್ದು. ಇವತ್ತು ಟ್ರಿಕ್ ಆರ್ ಟ್ರೀಟ್ ಆಗಿರೋದ್ರಿಂದ ನಿನ್ನ ಆಸೆಗಳನ್ನ ನೆರವೇರ್ಸಕ್ಕೆ ನಾನು ಬಂದಿದ್ದೀನಿ. ನೀನು ನನ್ನ ಹತ್ರ ಒಂದು ವಿಷ್ನ ಕೇಳಿದ್ದೆ, ಆ 3 ಜನನು ಕೂಡ ಸಾಯ್ಬೇಕು ಅಂತ, ಅದನ್ನ ನಾನು ನೆರವೇರಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ. ಈ ವಿಷಯನ ಕೇಳಿ ಇವನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಆ ಒಂದು ಇವಿಲ್ ಹತ್ರ ಇವನು ಕೂಡ ಒಂದು ಡೀಲ್ ನ ಮಾಡ್ಕೋತಾನೆ. ಇದಾದ್ಮೇಲೆ ಆ 3 ಜನ ಹುಡುಗರು ಏಪ್ರಿಲ್ಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಆ ಜಾಗಕ್ಕೆ ಟಿಮಿ ಬಂದ್ಬಿಟ್ಟು ಇವ್ರ 3 ಜನ ಹುಡುಗರಿಗೂ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟು ಹಾಗೆ ಬ್ರೈನ್ ನ ಒಂದು ಕಾರ್ ಗ್ಲಾಸ್ ನ ಹೊಡೆದಾಕ್ಬಿಟ್ಟು ಅಲ್ಲಿಂದ ಓಡೊಂಟೋಗ್ಬಿಡ್ತಾನೆ. ಇವ್ರುಗಳು ಕೂಡ ಇವನ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಕಾರ್ ಗ್ಲಾಸ್ ನ ಹೊಡೆದಾಕ್ತಾನೆ ಅನ್ಬಿಟ್ಟು ಅವನ್ನ ಹಿಡಿಯೋದಕ್ಕೆ ಅಂತ ಬರ್ತಾರೆ. ಆದ್ರೆ ಟಿಮಿ ತುಂಬಾನೇ ಫಾಸ್ಟ್ ಆಗಿ ಓಡೋಕೆ ಶುರು ಮಾಡ್ತಾನೆ. ಇದರಿಂದ ಈ 4 ಜನ ಅವನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಟಿಮಿನ್ ಕೂಡ ಅವನ ಮನೆ ಒಳಗಡೆ ಬಂದ್ಬಿಡ್ತಾನೆ. ಇವರು ಕೂಡ ಅವನ ಮನೆ ಒಳಗಡೆ ಬಂದಿದ್ದ ತಕ್ಷಣ ಡೋರು ಲಾಕ್ ಆಗೋಗ್ಬಿಡುತ್ತೆ. ಅಲ್ಲಿ ನೋಡ್ತಾರೆ ಟಿಮಿ ಅವನ ಮನೆ ಹಾಲ್ ನ ತುಂಬಾನೇ ವಿಚಿತ್ರವಾಗಿ ಡಿಸೈನ್ ಮಾಡಿರ್ತಾನೆ. ಒಂದಷ್ಟು ಪಂಪ್ಕಿನ್ ನ ಅಲ್ಲಿ ಇಟ್ಬಿಟ್ಟು ತುಂಬಾನೇ ಭಯ ಬೀಳೋ ರೀತಿ ಮಾಡಿರ್ತಾನೆ. ಇವ್ರುಗಳಿಗೆ ಗೊತ್ತಾಗುತ್ತೆ ಇವನು ಪಕ್ಕ ನಮ್ಮನ್ನ ಎದುರಿಸೋದಕ್ಕೆ ಇವನು ಟ್ರೈ ಮಾಡ್ತಾ ಇದ್ದಾನೆ, ಒಂದ್ಸಲಿ ಸಿಕ್ಲಿ ಕೈಕಲ್ ಮುರಿದು ಬಿಡ್ತೀನಿ ಅನ್ಬಿಟ್ಟು ಇವ್ರು 4 ಜನನು ಕೂಡ ಡಿವೈಡ್ ಆಗ್ತಾರೆ ಅವನ್ನ ಹುಡ್ಕೋದಕ್ಕೆ ಅನ್ಬಿಟ್ಟು. ಆದ್ರೆ ಪ್ರತಿ ಸಲ ಏಪ್ರಿಲ್ ಹೇಳ್ತಾ ಇರ್ತಾಳೆ, ಆ ಹುಡ್ಗಂಗೆ ಏನ್ ತೂಕೆ ತೊಂದರೆ ಕೊಡ್ತೀಯ, ಅವ್ನ ಪಾಡಿಗೆ ಅವ್ನು ಇದನ್ನೆಲ್ಲ ಬರ್ರಿ ಇಲ್ಲಿಂದ ಹೋಗೋಣ ಅಂತ ಕರೆದ್ರು ಕೂಡ ಈ 3 ಜನ ಕೇಳೋದಿಲ್ಲ. ಹೀಗಾಗಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಇಲ್ಲಿ ಟೀಮಿನ ನೋಡ್ತೀವಿ, ಅವನು ಒಂದು ಡ್ರಾಯಿಂಗ್ ಬುಕ್ ನ ಹಿಡ್ಕೊಂಡು ಒಂದು ನೈಟ್ ಮೇರ್ ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಒಬ್ಬೊಬ್ರಿಗೋಸ್ಕರ ಅಂತಾನೆ. ಅದಕ್ಕೆ ಐಡಿಯಾ ಈ ಟ್ರಿಕ್ಸ್ಟರ್ ಕೊಡ್ತಾ ಇರುತ್ತೆ. ಹೀಗೆ ಏಪ್ರಿಲ್ ಹಾಗೆ ಬ್ರೈನ್ ಒಂದು ಕಡೆ ಹೋಗ್ತಾರೆ, ಸ್ಪಾಸ್ ಒಂದು ಕಡೆ ಹೋಗ್ತಾನೆ, ಹಾಗೆ ಚಕ್ಸ್ ಒಂದು ಕಡೆ ಹೋಗ್ತಾನೆ. ಚಕ್ಸ್ ಹಾಗೆ ಸ್ಪಾಸ್ ಇಬ್ರು ಕೂಡ ಒಂದೊಂದು ರೂಮ್ ಒಳಗಡೆ ಹೊರಟೋಗ್ಬಿಡ್ತಾರೆ. ಹೋದಾಗ ಚಕ್ಸ್ ಬಂದ್ಬಿಟ್ಟು ಒಂದು ಫಾರೆಸ್ಟ್ ಒಳಗಡೆ ಬಂದ್ಬಿಡ್ತಾನೆ. ಅವನ್ಗೇನೆ ಕನ್ಫ್ಯೂಸ್ ಆಗುತ್ತೆ, ನಾನ್ ಯಾಕೆ ಈ ಜಾಗದಲ್ಲಿ ಇದ್ದೀನಿ ಅಂತ. ಅದೇ ರೀತಿ ಸ್ಪಾಸ್ ಒಂದು ರೂಮ್ ಒಳಗಡೆ ಹೋಗಿದ ತಕ್ಷಣ ಅವನೊಂದು ಟಾಯ್ ರೂಮ್ ಒಳಗಡೆ ಬಂದ್ಬಿಡ್ತಾನೆ. ಹಾಗೆ ಚಕ್ಸ್ ಆ ಒಂದು ಫಾರೆಸ್ಟ್ ಅಲ್ಲಿ ದಾರಿ ಗೊತ್ತಾಗ್ದಲೆ ಮುಂದೆ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಡಿಶ್ ಇವನ್ ಮುಂದೆ ಇರುತ್ತೆ. ಹೀಗಾಗಿ ಆ ಡಿಶ್ ನ ಗಬ ಅಂತ ತಿಂತಿರ್ಬೇಕಾದ್ರೆ ಸಡನ್ ಆಗಿ ಆ ಡಿಶ್ ಹುಳ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಇವನ ಎದುರುಗಡೆ ಒಂದು ಸ್ಕೆಲಿಟನ್ ಕೂಡ ಇರುತ್ತೆ, ಅದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಹೀಗಾಗಿ ಚಕ್ಸು ಅದ್ರ ಕೈಯಿಂದ ತಪ್ಪಿಸ್ಕೊಂಡು ತುಂಬಾನೇ ವೇಗವಾಗಿ ಓಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಗೋದಿಲ್ಲ. ಆ ಒಂದು ಈವಿಲ್ ಬಂದ್ಬಿಟ್ಟು ತನ್ನ ಮರದ ಬೇರುಗಳ ಮೂಲಕ ಇವನ್ನ ಕಟ್ಟಾಕೊಂಡು ಇವನ್ನ ಕ್ರೂರವಾಗಿ ಕೊಂದು ಬಿಡುತ್ತೆ. ಇಲ್ಲಿ ಟಿಮ್ಮಿನ ತಾಯಿ ಲಿಂಡಾ ಕೆಲ್ಸದಲ್ಲಿರ್ಬೇಕಾದ್ರೆ ತನ್ನ ಮಗನಿಗೆ ಒಂದ್ಸಲಿ ಕಾಲ್ ಮಾಡೋಣ
ಅಂತ ಕಾಲ್ ಮಾಡ್ತಾಳೆ. ಮೊದಲನೇ ಸಲ ಅವನು ಕಾಲು ಪಿಕ್ ಮಾಡೋದಿಲ್ಲ. ಹಾಗೆ ಎರಡನೇ ಸಲ ಕಾಲ್ ಮಾಡಿದಾಗ ಅವನು ಪಿಕ್ ಮಾಡ್ತಾನೆ. ಪಿಕ್ ಮಾಡಿಬಿಟ್ಟು ನನಗೇನು ಆಗಿಲ್ಲ, ನಾನು ಸೇಫ್ ಆಗಿ ಇದ್ದೀನಿ, ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನೀವು ಲೇಟಾಗಿ ಬರ್ರಿ ಅಂದ್ಬಿಟ್ಟು ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾನೆ. ಮತ್ತೆ ನಾವಿಲ್ಲಿ ಸ್ಪಾಜ್ನ ನೋಡ್ತೇವೆ. ಸ್ಪಾಜು ಆ ಒಂದು ಟಾಯ್ ರೂಮ್ ಅಲ್ಲಿ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಗೊಂಬೆಯ ಶೋ ನಡೀತಾ ಇರುತ್ತೆ. ಇವನು ಕೂಡ ಇದೇನಿದು ವಿಚಿತ್ರ, ಈ ಹುಡುಗ ಈ ರೀತಿ ಇಟ್ಕೊಂಡಿದ್ದಾನಲ್ಲ ಈ ಮನೇನ ಅಂದ್ಬಿಟ್ಟು ಹಾಗೆ ಅದನ್ನ ನೋಡ್ತಿರ್ಬೇಕಾದ್ರೆ ಅಲ್ಲಿ ತುಂಬಾನೇ ಟಾಯ್ಸ್ ಗಳು ಬಂದ್ಬಿಟ್ಟು ಪ್ರತಿಯೊಂದೊಂದು ಕೂಡ ಒಂದು ಚಾಕುನ ತಗೊಂಡು ಇವನ್ನ ಚುಚ್ಚಿ ಇವನು ಕೂಡ ಮುಗಿಸ್ಬಿಡುತ್ತೆ. ಮತ್ತೆ ನಮಗೆ ಬ್ರೈನ್ ಹಾಗೆ ಏಪ್ರಿಲ್ ನ ತೋರಿಸ್ತಾರೆ. ಇವರಿಬ್ರು ಕೂಡ ಒಂದು ರೂಮ್ ನಲ್ಲಿ ಇರ್ಬೇಕಾದ್ರೆ ಒಂದು ಲೇಡಿ ತನ್ನ ಕತ್ನೆಲ್ಲ ಮುರ್ಕೋತ ತುಂಬಾನೇ ವಿಚಿತ್ರವಾಗಿ ಆಡ್ತಾ ಇರೋದನ್ನ ಇವರಿಬ್ರು ಕೂಡ ನೋಡ್ತಾರೆ. ಹೀಗಾಗಿ ಏಪ್ರಿಲ್ ಗೆ ಭಯ ಆಗ್ಬಿಟ್ಟು ಆ ಜಾಗದಿಂದ ಓಡೊಂಟು ಹೋಗ್ಬಿಡ್ತಾಳೆ. ಓಡೋದಾಗ ಆ ರೂಮ್ ಕೂಡ ಲಾಕ್ ಆಗ್ಬಿಟ್ಟು ತುಂಬಾನೇ ರೆಡ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಆ ವಿಚಿತ್ರವಾಗಿ ಆಡ್ತಿದೆ ಅಂತ ಹುಡುಗಿ ಒಂದು ಸುಂದರವಾಗಿ ಹುಡುಗಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಬ್ರೈನ್ ಹತ್ರ ಬಂದ್ಬಿಟ್ಟು ಅವನ ಹತ್ರ ಇದ್ದಂತ ಒಂದು ಚಾಕುನ ಇಸ್ಕೊಂಡು ಅವನ ಕತ್ನೆನೆ ಕುಯ್ದು ಬಿಡ್ತಾಳೆ. ಹೀಗಾಗಿ ಬ್ರೈನ್ ನ ಕಥೆನೂ ಕೂಡ ಮುಗಿಯುತ್ತೆ. ಇದೆಲ್ಲಾನು ಕೂಡ ಟ್ರಿಕ್ಸ್ಟರ್ ಮಾಡ್ತಾ ಇರೋದು ಟಿಮಿಗೆ ಹೇಳ್ಸಿ. ಇದಾದ್ಮೇಲೆ ಈ 3 ಜನನು ಕೂಡ ಸತ್ತೋದ್ರು. ಇನ್ನು ಬಾಕಿ ಇರೋದು ಏಪ್ರಿಲ್ ಕೂಡ ಸಾಯಿಸ್ಬಿಡು ಅಂತ ಟ್ರಿಕ್ಸ್ಟರ್ ಹೇಳಿದಾಗ ಟಿಮಿನು ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಹುಡುಗಿ ನನಗೆ ಏನೂ ಮಾಡಿಲ್ಲ, ಅವಳು ತುಂಬಾನೇ ಒಳ್ಳೆಯವಳು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಟ್ರಿಕ್ಸ್ಟರ್ ಕೇಳೋಕೆ ರೆಡಿ ಆಗಿರೋದಿಲ್ಲ. ಇದು ನನಗೆ ಮೋಸ ಮಾಡ್ತೈತೆ ಅನ್ಬಿಟ್ಟು ಏಪ್ರಿಲ್ ನ ಕಾಪಾಡೋದಕ್ಕೆ ಅಂತ ಬರ್ತಾನೆ. ಇಲ್ಲಿ ಏಪ್ರಿಲ್ ಈ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾಳೆ, ಆದ್ರೆ ಆಗ್ತಾ ಇರೋದಿಲ್ಲ. ಆಗ ಟಿಮ್ಮಿ ಆ ಜಾಗಕ್ಕೆ ಬಂದಾಗ ಏಪ್ರಿಲ್ ಕೂಡ ಕೇಳ್ತಾ ಏನ್ ನಡೀತೈತೆ ಇಲ್ಲಿ ಅಂತ. ಟಿಮ್ಮಿನ ಕೂಡ ಏನು ತಲೆ ಕೆಡ್ಸ್ಕೊಂಬೇಡ, ನಾನು ಎಲ್ಲಾನು ಕೂಡ ಸರಿ ಮಾಡ್ತೀನಿ ಅಂತ ಆ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಜಾಗಕ್ಕೆ ಟ್ರಿಕ್ಸ್ಟರ್ ಬರುತ್ತೆ. ಟ್ರಿಕ್ಸ್ಟರ್ ಬಂದ್ಬಿಟ್ಟು ನೀನ್ ಯಾಕೆ ಈ ರೀತಿ ಮಾಡ್ತಾ ಇದೀಯಾ, ಈ ಕೆಲ್ಸನ ಎಂತಕ್ಕೆ ಅರ್ಧಕ್ಕೆ ನಿಲ್ಲಿಸ್ತಾ ಇದೀಯಾ, ನೀನೇ ತಾನೇ ಕೇಳಿದ್ದು ಇವರೆಲ್ಲರೂ ಕೂಡ ಸಾಯ್ಬೇಕು ಅಂತ. ಅದಕ್ಕೆ ಟಿಮ್ಮಿನ ಕೂಡ ನಾನು ಆ 3 ಜನ ಸಾಯ್ಬೇಕು ಅಂತ ಹೇಳಿದ್ದು, ನನಗೆ ಏಪ್ರಿಲ್ ಸಾಯೋದು ಇಷ್ಟ ಇಲ್ಲ ಅಂತ. ಆದ್ರೆ ಈ ಟ್ರಿಕ್ಸ್ಟರ್ಗೆ ಇದು ಇಷ್ಟ ಇರೋದಿಲ್ಲ. ಇಲ್ಲಿವರು ಎಲ್ಲರನ್ನು ಕೂಡ ಮುಗಿಸ್ಬೇಕು ಅನ್ನೋ ಆಸೆ ಇರುತ್ತೆ ಈ ಇವಿಲ್ಗೆ. ಇದರಿಂದ ನನ್ನ ದಾರಿ ಮಧ್ಯಕ್ಕೆ ಬರಬೇಡ ಅನ್ಬಿಟ್ಟು ಒಂದು ಮಾಸ್ಟರ್ ರೂಪನ ತಗೊಂಡ್ಬಿಡುತ್ತೆ. ಅವಾಗ ಟೀಮಿಗೆ ಗೊತ್ತಾಗುತ್ತೆ ಇದರಿಂದ ತಪ್ಪಿಸ್ಕೊಬೇಕು ಅಂದ್ರೆ ದ ಬುಕ್ ಆಫ್ ಹ್ಯಾಲೋವಿನ್ ನ ಓದ್ಬೇಕು ಅಂತ. ಹೀಗಾಗಿ ಇವರಿಬ್ರು ಆ ಒಂದು ಮಾಸ್ಟರ್ ಇಂದ ತಪ್ಪಿಸ್ಕೊಂಡು ತನ್ನ ಒಂದು ಆಟಿಕ್ ಮೇಲೆ ಬರ್ತಾನೆ. ಬಂದ್ಬಿಟ್ಟು ಆ ಬುಕ್ ನ ಓದ್ತಾನೆ. ಓದಿದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಅಲ್ಲಿರುತ್ತೆ. ಇವನು ಹಚ್ಚಿರುವಂತ ಪಂಪ್ಕಿನ್ ನ ಎಲ್ಲಾನು ಕೂಡ ಹಾಳು ಮಾಡಬೇಕು ಇವನು, ಅವಾಗ ಮಾತ್ರ ಅದು ನಾಶ ಆಗುತ್ತೆ ಅಂತ. ಆಗ ಸಡನ್ ಆಗಿ ಏಪ್ರಿಲ್ ಒಂದು ಹಳ್ಳದೊಳಗಡೆ ಬಿದ್ದೋಗ್ಬಿಡ್ತಾಳೆ. ಬಿದ್ದೋದಾಗ ಅವಳ ಮೇಲ್ಗಡೆ ತುಂಬಾನೇ ಈ ಸ್ಪೈಡರ್ಸ್ ಗಳು ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಅದರಿಂದ ಮತ್ತೆ ಟಿಮಿನೇ ಇವಳನ್ನ ಸೇವ್ ಮಾಡ್ಬಿಡ್ತಾನೆ. ಸೇವ್ ಮಾಡ್ಬಿಟ್ಟು ಇವರಿಬ್ರು ಕೂಡ ಕೆಳಗಡೆ ಬಂದ್ಬಿಟ್ಟು ಟಿಮಿ ಹೋಗ್ಬಿಟ್ಟು ಆ ಎಲ್ಲಾ ಪಂಪ್ಕಿನ್ ಗಳನ್ನ ಹಾಳು ಮಾಡ್ಬಿಡ್ತಾನೆ, ಅಂದ್ರೆ ನಾಶ ಮಾಡ್ಬಿಡ್ತಾನೆ. ಹಾಗೆ ಟಿಮಿ ಏಪ್ರಿಲ್ ಹತ್ರ ಮೇಲ್ಗಡೆ ಇರೋ ರೂಮ್ಗೆ ಹೊರಟೋಗ್ಬಿಡು, ನಾನು ಇದನ್ನೆಲ್ಲ ನಾಶ ಮಾಡಿ ಬರ್ತೀನಿ ಅನ್ಬಿಟ್ಟು ಅವಳನ್ನ ಕಳಿಸ್ಬಿಡ್ತಾನೆ. ಅವಳು ಅದೇ ರೀತಿ ಮೇಲ್ಗಡೆ ಇರುವಂತ ರೂಮ್ಗೆ ಬಂದ್ಬಿಟ್ಟು ಅಲ್ಲಿರುವಂತ ಕಿಟಕಿನ ಓಪನ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇಲ್ಲಿ ಟಿಮಿ ಲಾಸ್ಟ್ ಒಂದು ಪಂಪ್ಕಿನ್ ಇರುತ್ತೆ, ಅದನ್ನ ನಾಶ ಮಾಡಕ್ಕೆ ಅಂತ ರೆಡಿ ಆಗಿರ್ಬೇಕಾದ್ರೆ ಆ ಒಂದು ಟ್ರಿಕ್ಸ್ಟರ್ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಇವನ ತಂದೆ ಬಾಬಿ ಇವನ ಜೊತೆ ಮಾತಾಡೋ ರೀತಿ ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಇದು ಟಿಮಿಗೆ ಗೊತ್ತಾಗ್ಬಿಟ್ಟು ನೀ ನಮ್ ತಂದೆ ಆಗಿರೋಕ್ ಸಾಧ್ಯನೇ ಇಲ್ಲ ಅನ್ಬಿಟ್ಟು ಆ ಒಂದು ಉಳಿದಂತ ಕೊನೆ ಲಾಸ್ಟ್ ಪಂಪ್ಕಿನ್ ಕೂಡ ನಾಶ ಮಾಡ್ಬಿಡ್ತಾನೆ. ಹೀಗಾಗಿ ಟ್ರಿಕ್ಸ್ಟರ್ ಅಲ್ಲೇ ನಾಶ ಆಗೋಗ್ಬಿಡುತ್ತೆ. ಹೀಗಾಗಿ ಇವನು ಸೀದಾ ಏಪ್ರಿಲ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಎಲ್ಲಾನು ಕೂಡ ಸರಿ ಹೋಗಿದೆ, ಆ ಒಂದು ಟ್ರಿಕ್ಸ್ಟರ್ ಅನ್ನೋ ಇವಿಲ್ಲು ಇನ್ನ ಇಲ್ಲ, ನಾನು ನೀನು ಇಬ್ರು ಸೇಫ್ ಆಗಿದ್ದೀವಿ ಅಂತ. ಇವಳು ಆ ಮನೆಯ ಕಿಟಕಿಯಿಂದ ಇಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ಲಲ್ಲ, ಆ ಕಿಟಕಿಯ ಗಾಜು ಹೊಡೆದು ಹೋಗ್ಬಿಟ್ಟು ಇವಳಿಗೆ ಚುಚ್ಕೊಂಡು ಇವಳು ಕೂಡ ಸತ್ತೇ ಹೋಗ್ಬಿಡ್ತಾಳೆ. ಇಲ್ಲಿ ಇವನ್ಗೆ ಅರ್ಥನೇ ಆಗೋದಿಲ್ಲ, ನಾನು ಎಲ್ಲಾನು ಕೂಡ ನಾಶ ಮಾಡದ್ನಲ್ಲ, ಏಂತಕ್ಕೆ ಈ ರೀತಿ ಆಯ್ತು ಅಂತ. ಅವಾಗ ನೋಡ್ತಾನೆ ಇವನ ಒಂದು ಬಿಡ್ಡು ಕೆಳಗಡೆನೆ ಆ ಒಂದು ಪಂಪ್ಕಿನ್ ಇರುತ್ತೆ. ಇದೇ ಒಂದು ಮೇನ್ ಆಗಿರೋ ಪಂಪ್ಕಿನ್. ಆ ಇವಿಲ್ ಎಂಟಿಟಿ ಬಂದಿರೋದು ಇದೇ ಪಂಪ್ಕಿನ್ ಇಂದ, ಇದನ್ನೇ ನಾಶ ಮಾಡಿಲ್ಲ ಇವನು, ಅಂದ್ರೆ ಇನ್ನೂ ಕೂಡ ಟ್ರಿಕ್ಸ್ಟರ್ ಇದಾನೆ ಅಂತ. ಆಗ ಸಡನ್ ಆಗಿ ಕಂಡ್ಬಿಡ್ತಾನೆ ಇವನ್ ಮುಂದೆ ಏನು ಇರೋದೇ ಇಲ್ಲ, ಒಂದು ಕನಸಿನ ಹಾಗೆ ಇವನ್ಗೆ ಕಂಡಿರುತ್ತೆ. ಅವಾಗ ಇವ್ರ ಮನೆಗೆ ಇವ್ರ ತಾಯಿನೂ ಕೂಡ ಬರ್ತಾರೆ. ಹೀಗಾಗಿ ಅವ್ರ ತಾಯಿ ಒಳಗಡೆ ಬಂದಿದ ತಕ್ಷಣ ಅವ್ರೆ ಒಂದ್ ನಿಮಿಷ ಶಾಕ್ ಆಗಿ ಹೋಗ್ಬಿಡ್ತಾರೆ. ಇವನು ಕೂಡ ನಮ್ ತಾಯಿ ಯಾಕೆ ಇಷ್ಟೊಂದು ಶಾಕ್ ಆಗಿದ್ದಾರೆ ಅಂತ ಬಂದು ನೋಡ್ತಾನೆ, ಹಾಲ್ ಅಲ್ಲಿ ಆ 4 ಜನ ಕೂಡ ಸತ್ತು ಬಿದ್ದಿರ್ತಾರೆ. ಇದರಿಂದ ಲಿಂಡಾ ಏನ್ ಮಾಡ್ದೆ ಟಿಮ್ಮಿ ನೀನು ಅಂತ ಅವನು ಶಾಕಿಂಗ್ ಅಲ್ಲಿ ಕೇಳ್ತಿರ್ಬೇಕಾದ್ರೆ ಅವನು ಕೂಡ ನಾನು ಏನು ಮಾಡಿಲ್ಲ, ನಂದೇನು ತಪ್ಪೇ ಇಲ್ಲ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ. ಆದ್ರೆ ಅವನ ಕೈಯಲ್ಲಿ ಈ ಚಾಕು ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಅವ್ರ ತಾಯಿ ಮೇಲೆ ಸಡನ್ ಆಗಿ
ಇವನು ಅಟ್ಯಾಕ್ ಮಾಡ್ಬಿಡ್ತಾನೆ. ಇಲ್ಲಿಂದ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನಮ್ಗೆ ಕೇಳುತ್ತೆ. ಟಿಮ್ಮಿ ಆ 4 ಜನ ಹಾಗೆ ತನ್ನ ಸ್ವಂತ ತಾಯಿನೂ ಕೂಡ ಅದೇ ಚಾಕುವಿಂದ ಸಾಯಿಸ್ಬಿಟ್ಟಿರ್ತಾನೆ. ಪೊಲೀಸ್ನವ್ರ ಕೈಗೆ ಸಿಗಾಕೊಂಡಾಗ ನಾನೇನು ಮಾಡಿಲ್ಲ, ಎಲ್ಲ ಟ್ರಿಕ್ಸ್ಟರ್ ಮಾಡಿದ್ದು, ಅಂದ್ರೆ ಒಂದು ಇವಿಲ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಕೋರ್ಟು ಏನ್ ಅನ್ಕೊಳ್ಳುತ್ತೆ ಅಂದ್ರೆ ಇವನ ಮೆಂಟಲ್ ಹೆಲ್ತ್ ಸರಿ ಇಲ್ಲ, ಹೀಗಾಗಿ ಇವನು ತನ್ನವ್ರನ್ನ ಎಲ್ಲರನ್ನು ಕೂಡ ಸಾಯಿಸ್ಬಿಟ್ಟಿದ್ದಾನೆ ಅನ್ಬಿಟ್ಟು ಇವನ್ನ ತಗೊಂಡೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬಿಡ್ತಾರೆ. ಮುಂದಿನ ಸೀನ್ ಅಲ್ಲಿ ಹೊಸದಾಗಿ ನರ್ಸಿಂಗ್ ಗೆ ಜಾಯ್ನ್ ಆಗಿರೋ ಕೇಲಿನ ನೋಡ್ತೀವಿ. ಇವಳು ಕೂಡ ಮೆಂಟಲ್ ಹಾಸ್ಪಿಟಲ್ ಹೊಸದಾಗಿ ಜಾಯ್ನ್ ಆಗಿರ್ತಾಳೆ. ಹೀಗಾಗಿ ಆ ಡಾಕ್ಟರ್ ಇವತ್ತು ನಿಂದು ನೈಟ್ ಶಿಫ್ಟ್ ಇರೋದ್ರಿಂದ ಹಾಗೆ ಹೊಸದಾಗಿ ಕೆಲಸಕ್ಕೆ ಸೇರೋದ್ರಿಂದ ಆ ಮೆಂಟಲ್ ಪೇಷಂಟ್ಸ್ ಗಳ ಕಂಡೀಷನ್ ಹೇಗಿದೆ ಅಂತ ಪ್ರತಿಯೊಂದನ್ನು ಕೂಡ ಹೇಳ್ಕೊತಾ ಬರ್ತಾ ಇರ್ತಾರೆ. ಅದ್ರಲ್ಲೂ ಮೇನು ಟಿಮ್ಮಿ ಬಗ್ಗೆ ಹೇಳ್ತಾರೆ. ಟಿಮ್ಮಿ ಈಗ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರ್ತಾನೆ. ಇವನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಇವನ್ ತಾಯಿ ಹಾಗೆ 4 ಜನ ವ್ಯಕ್ತಿಗಳನ್ನ ಕೊಲೆ ಮಾಡ್ದವನು. ಆದ್ರೆ ಪೊಲೀಸ್ನವರು ಇವನ ಒಂದು ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅನ್ಬಿಟ್ಟು ಇವನನ್ನ ಜೈಲಿಗೆ ಹಾಕ್ತಾರೆ, ಇಲ್ಲಿ ತಗೊಂಬಂದು ಹಾಕಿದ್ದಾರೆ ಅಂತ. ಆದ್ರೆ ಟಿಮ್ಮಿ ಏನ್ ಹೇಳ್ತಾನೆ ಅಂದ್ರೆ ನಾನು ಆ ಕೆಲಸನ ಮಾಡಿಲ್ಲ, ಒಂದು ಇವಿಲ್ ಮಾಡ್ತು ಅಂತ. ಆದ್ರೆ ಇದನ್ನ ಯಾರು ನಂಬೋದಕ್ಕೆ ರೆಡಿ ಆಗಿಲ್ಲ ಅಂತ ಅವನ್ ಬಗ್ಗೆ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಮತ್ತೆ ಡಾಕ್ಟರ್ಸ್ ಕೂಡ ಅವ್ರ ಪಾಡಿಗೆ ಅವರು ಮನೆಗೆ ಹೋಗ್ಬಿಡ್ತಾರೆ. ಇಲ್ಲಿ ಟಿಮ್ಮಿ ಅವನ್ ತಾಯಿ ಬಗ್ಗೆ ತುಂಬಾನೇ ನೆನೆಸ್ಕೋತಾ ಅವ್ರ ಡ್ರಾಯಿಂಗ್ ನ ಯಾವಾಗ್ಲೂ ಕೂಡ ಮಾಡ್ತಾನೆ ಇರ್ತಾನೆ. ನನ್ನ ಈ ಒಂದು ತಪ್ಪಿಂದ ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ ನಾನು ಅನ್ಬಿಟ್ಟು. ಇಲ್ಲಿ ಕೇಳಿ ನೈಟ್ ಶಿಫ್ಟ್ ಅಲ್ಲಿ ಇರ್ಬೇಕಾದ್ರೆ ಟಿಮ್ಮಿನ ಒಂದು ಕೇಸು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಿಂದ ಟಿಮ್ಮಿನ ಒಂದು ಕೇಸ್ ಫೈಲ್ ನ ತೆಗೆದ್ಬಿಟ್ಟು ನೋಡ್ತಾ ಇರ್ತಾಳೆ. ಅವಾಗ ಸಡನ್ ಆಗಿ ಒಂದು ಕಾಲ್ ಬರುತ್ತೆ. ಪಿಕ್ ಮಾಡಿದಾಗ ಒಂದು ಲೇಡಿ ನಾನು ಟಿಮ್ಮಿ ಹತ್ರ ಮಾತಾಡ್ಬೇಕು, ದಯವಿಟ್ಟು ಅವನಿಗೆ ಫೋನ್ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಇವಳು ಕೂಡ ಒಪ್ಕೋತಾ ಇರೋದಿಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ ಅಂತ. ಅದಕ್ಕೆ ಆ ಲೇಡಿನ ಕೂಡ ತನ್ನ ಫ್ರೆಂಡ್ ನ ಫ್ಯಾಮಿಲಿನ ಒಬ್ಬ ವ್ಯಕ್ತಿ ತುಂಬಾನೇ ಕ್ರೂರವಾಗಿ ಸಾಯಿಸ್ತಾ ಇದ್ದಾನೆ ಅಂತ, ಮತ್ತೆ ಅವನು ಪದೇ ಪದೇ ತನ್ನ ಹೆಸರನ್ನ ಟ್ರಿಕ್ಸ್ಟರ್ ಅಂತ ಹೇಳ್ತಾ ಇದ್ದಾನೆ ಅಂತ. ಅವಾಗ ಇವಳು ಕೂಡ ನೋಡ್ತಾಳೆ ಟಿಮ್ಮಿ ಬಿಡಿಸಿರುವಂತ ಟ್ರಿಕ್ಸ್ಟರ್ ಫೋಟೋ ಅಲ್ಲಿರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದಾದ್ಮೇಲೆ ದ ಬುಕ್ ಆಫ್ ಹ್ಯಾಲೋವಿನ್ ಅನ್ನೋ ಒಂದು ಬುಕ್ ಬೇರೆಯವರ ಕೈಗೆ ಸಿಕ್ಕಿರುತ್ತೆ. ಹೀಗಾಗಿ ಆ ವ್ಯಕ್ತಿಗಳು ಟ್ರಿಕ್ಸ್ಟರ್ ನ ಒಂದು ಸ್ಟೋರಿ ಓದಿರೋದ್ರಿಂದ ಅವ್ರ ಲೈಫ್ ಅಲ್ಲೂ ಕೂಡ ಟ್ರಿಕ್ಸ್ಟರ್ ಎಂಟ್ರಿ ಆಗಿ ಅವ್ರನ್ನ ಕೊಲ್ಲೋಕೆ ಶುರು ಮಾಡಿರ್ತಾನೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.